ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಬಿನ್ನಿಪೇಟೆ ಪಾರ್ಕ್ನ ವೆಸ್ಟ್ ಅಪಾರ್ಟ್ಮೆಂಟ್ ಹಿಂಭಾಗ ಕಾಂಪೌಂಡ್ ಕುಸಿತ ಆಗ್ಬಿಟ್ಟಿದೆ. 10 ಅಡಿ ಎತ್ತರದ 20 ಅಡಿ ಉದ್ದದ ಗೋಡೆ ರಸ್ತೆಗೆ ಉರುಳಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಬಿನ್ನಿಪೇಟೆ ಪಾರ್ಕ್ನ ವೆಸ್ಟ್ ಅಪಾರ್ಟ್ಮೆಂಟ್ ಹಿಂಭಾಗ ಕಾಂಪೌಂಡ್ ಏನಿದೆ ಕುಸಿತ ಆಗ್ಬಿಟ್ಟಿದೆ. ನಿರಂತರ ಮಳೆ ಆಗಿದ್ದಕ್ಕೆ 10 ಅಡಿ ಎತ್ತರದ 20 ಅಡಿ ಉದ್ದದ ಈ ಗೋಡೆ ರಸ್ತೆ ಗುರುಳಿ ಬಿದ್ದಿರೋದ್ರಿಂದ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಕಾಂಪೌಂಡ್ ಕುಸಿತ ಆಗಿರೋದ್ರಿಂದ 10ಕ್ಕೂ ಹೆಚ್ಚು ಬೈಕ್ಗಳು ಫುಲ್ ಜಖಮ್ ಆಗ್ಬಿಟ್ಟಿದ್ದಾವೆ. ಕರೆಂಟ್ ಕಂಬದ ಮೇಲೆ ಗೋಡೆ ಬಿದ್ದಿರೋ ಕಾರಣ ಮನೆ ಮೇಲೆ ಆ ಕಂಬ ವಾಲ್ ಬಿಟ್ಟಿದೆ. ಮನೆಯಿಂದ ಹೊರ ಬರೋದಕ್ಕಾಗದೆ ಸ್ಥಳೀಯರು ಒದ್ದಾಡ್ತಿದ್ದಾರೆ. ನಿನ್ನೆ ಆಗಿರುವಂತಹ ಘಟನೆ. ಕಾಂಪೌಂಡ್ ಕುಸಿದಿರೋದ್ರಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಕಾಂಪೌಂಡ್ ಕುಸಿದಿರೋದ್ರಿಂದ ಬೈಕ್ಗಳು ಜಖಮ್ ಆಗಿದ್ದಾವೆ. ಲೈಟ್ ಕಂಬ ಕೂಡ ಮನೆ ಮೇಲೆ ವಾಲ್ ಬಿಟ್ಟಿದೆ. ಕಾಂಪೌಂಡ್ ಗೋಡೆ ರಸ್ತೆಗೆ ಬಿದ್ದಿರೋದ್ರಿಂದ ಡ್ರೈನೇಜ್ ಫಿಟ್ಗಳು ಪೀಸ್ ಆಗ್ಬಿಟ್ಟಿದ್ದಾವೆ. ಬಿನ್ನಿಪೇಟೆಯ 1ನೇ ಕ್ರಾಸ್ ಪೂರ್ತಿ ಡ್ರೈನೇಜ್ ಕೆಸರಿನಿಂದ ಆವೃತ್ತಾಗ್ಬಿಟ್ಟಿದೆ. ಮನೆ ಇರ್ಬೋದು, ಮನೆಯಲ್ಲಿದ್ದಂಥ ಸಂಪ್ಗಳಿಗೂ ಕೂಡ ಈ ಡ್ರೈನೇಜ್ ನೀರು ನುಗ್ತಾ ಇದೆ. ಹೀಗಾಗಿ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿ ಪರಿಸ್ಥಿತಿ ಆಗುತ್ತೆ. ಈಗಲೂ ಕೂಡ ಅಕಾಲಿಕ ಮಳೆಯಿಂದಾಗಿ ಇಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಅಲ್ಲಿನ ಸ್ಥಳೀಯರೇನಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಪೌಂಡ್ ಕುಸಿತ ಆಗಿರೋದ್ರಿಂದ ಅಲ್ಲಿದ್ದಂಥ ಡ್ರೈನೇಜ್ನ ಫಿಟ್ಗಳೆಲ್ಲ ಪೀಸ್ ಆಗ್ಬಿಟ್ಟಿದ್ದಾವೆ. ಹೀಗಾಗಿ ಆ ಡ್ರೈನೇಜ್ನ ನೀರು ಮನೆ ಇರ್ಬೋದು, ಮನೆಯಲ್ಲಿದ್ದಂಥ ಸಂಪ್ಗಳಿಗೂ ಕೂಡ ನುಗ್ಬಿಟ್ಟಿದೆ. ಆ ನೀರನ್ನು ಹೇಗೆ ಬಳಕೆ ಮಾಡ್ತಾರೆ? ಅದಕ್ಕೆ ಅಲ್ಲಿರುವಂಥ ಜನರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಜೊತೆಗೆ ಲೈಟ್ ಕಂಬ ಕೂಡ ಮನೆ ಮೇಲೆ ವಾಲಿರೋದ್ರಿಂದ ಯಾವಾಗ ಕಂಬ ಬಿದ್ದುಬಿಡುತ್ತೋ ಅನ್ನುವಂಥ ಆತಂಕ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕಾಗಿದೆ. ಜೊತೆಗೆ ಅಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇರ್ಬೋದು. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ, ಹೇಗೆ ಆ ಗೋಡೆ ಕಾಂಪೌಂಡ್ ಕುಸಿತ ಆಗಿದೆ ಅನ್ನೋದನ್ನು. ಕುಸಿತ ಆಗಿರೋದ್ರಿಂದ ಡ್ರೈನೇಜ್ ನೀರೆಲ್ಲ ಕೂಡ ಸಂಪ್ಗಳಿಗೆ ನುಗ್ತಾ ಇದೆ. ಜೊತೆಗೆ ಆ ಲೈಟ್ ಕಂಬ ಅಲ್ಲೇನಿತ್ತಲ್ಲ ಅದು ಕೂಡ ಪೂರ್ತಿ ಈಗ ಮನೆ ಮೇಲೆ ವಾಲ್ಬಿಟ್ಟಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಅಧಿಕಾರಿಗಳಿರ್ಬೋದು, BBMP ಅಧಿಕಾರಿಗಳು ಅಲ್ಲಿ ಹೋಗಿ ತಕ್ಷಣಕ್ಕೆ ಕಾರ್ಯಾಚರಣೆ ನಡೆಸಬೇಕಿದೆ. ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗೋದ್ರಿಂದ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತ ಅಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳೇನಿದ್ದಾರೆ ಮನವಿ ಮಾಡಿಕೊಂಡಿದ್ದಾರೆ. ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ.